ನಮ್ಮಲ್ಲಿ ಹುಬ್ಬಳ್ಳಿ ಸಬರ್ಬನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ಒಂದು ಕಳ್ಳತನ ಆಗಿತ್ತು. ಇದೇ ತಿಂಗಳು 1ನೇ ತಾರೀಕು. ಆ ಕಳ್ಳತನದಲ್ಲಿ ಪ್ರಾರಂಭದಲ್ಲಿ ಒಂದು 2 ಲಕ್ಷ ರೂಪಾಯಿ ಹಣ ಮತ್ತು ಸ್ವಲ್ಪ ಒಡವೆ ಬೆಳ್ಳಿ ಹೋಗಿದೆ ಅಂತ ಕೊಟ್ಟಿದ್ರು. ನಂತರದಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 20 ಲಕ್ಷದಷ್ಟು ಹಣ ಹೋಗಿತ್ತು ಅನ್ನುವಂಥದ್ದು ಪಿರಿಯಾದಲ್ಲಿ ಅವರು ಮುಂದುವರೆದ ಹೇಳಿಕೆಯಲ್ಲಿ ಕೊಟ್ಟಿದ್ರು. ನಂತರ ಆರೋಪಿಗಳನ್ನ ನಾವು ಪತ್ತೆ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಅಫೆನ್ಸು ತುಂಬ ಡಿಸ್ಟಿಂಕ್ಟಾಗಿ ಆಗಿತ್ತು. ಯಾಕಂದರೆ ಒಂದು 10-12 ಅಪಾರ್ಟ್ಮೆಂಟ್ ಇರುವಂಥ ಒಂದು ಮನೆಯಲ್ಲಿ ಅಫೆನ್ಸ್ ಆಗಬಹುದಾ ಅನ್ನೋಂಥದ್ದು ಊಹೆ ಮಾಡಲಿಕ್ಕೆ ಆ್ಯಸ್ ಎ ಪೊಲೀಸ್ ಆಫೀಸರ್ಸ್ ನಮಗೆ ಕಷ್ಟ ಆಯಿತು. ಯಾಕಂದರೆ ಅಷ್ಟು ಸ್ಪೆಸಿಫಿಕ್ ಆಗಿ ಹಣ ಇರುವಂಥ ಮನೆನ ಹೆಂಗೆ ಗುರುತಿಸಿ ಮಾಡಲಿಕ್ಕೆ ಸಾಧ್ಯ ಅನ್ನೋವಂಥದ್ದು ಆಶ್ಚರ್ಯ ಆಗಿತ್ತು. ಅದಾದಮೇಲೆ ನಮಗೆ ಸಿಕ್ಕಂಥ CCTV ಫುಟೇಜು, ನಂತರ ಅವ್ರು ಬಂದಿದ್ದಂಥ ವೆಹಿಕಲ್ಲು ಎಲ್ಲ ಟ್ರ್ಯಾಕ್ ಮಾಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅವರು ಮಹಾರಾಷ್ಟ್ರ ಕಡೆ ಹೋಗಿರುವಂಥದ್ದು ಕಂಡು ಬಂತು. ಆ ನಂತರದಲ್ಲಿ ಸಿಮಿಲರ್ ಅಫೆಂಡರ್ಸ್ದೇನು CCTV ಫುಟೇಜು ನಮ್ಮ ಎಲ್ಲ ಅಧಿಕಾರಿಗಳ ಗ್ರೂಪಲ್ಲಿ ಶೇರ್ ಮಾಡಿದಂಥ ಸಂದರ್ಭದಲ್ಲಿ ಸೇಮ್ ಅಫೆಂಡರ್ಸು 23 ಮತ್ತು 24ನೇ ಇಸ್ವಿಯಲ್ಲಿ ವಿದ್ಯಾಗಿರಿ, ವಿದ್ಯಾನಗರ, ಕೇಶವಾಪುರ ಮತ್ತು ಧಾರವಾಡ ಟೌನ್ ಇಲ್ಲೂ ಕೂಡ ಅಫೆನ್ಸಸ್ ಮಾಡಿರುವಂಥದ್ದು. 24 ಅರ್ಲಿ ಮಂತ್ಸಲ್ಲಿ, 23ನೇ ವರ್ಷದ 2023ರ ಲೇಟರ್ ಮಂತ್ಸಲ್ಲಿ, ನವೆಂಬರ್ ಡಿಸೆಂಬರಲ್ಲಿ. ಆಗ ಕಂಟಿನ್ಯೂಸ್ 4-5 ಅಫೆನ್ಸ್ ಇಲ್ಲಿ ಮಾಡಿರುವಂಥದ್ದು ನಮಗೆ ತಿಳಿದು ಬಂತು. ಆವಾಗ ಕೂಡ ನಮ್ಮ ಅಧಿಕಾರಿಗಳು ಮಾಡಿದ್ದ ಪ್ರಯತ್ನದ ಹಿನ್ನೆಲೆಯಲ್ಲಿ ಅವ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ತೊಗೊಂಡಂಥ ಸಂದರ್ಭದಲ್ಲಿ ಅವರು UP ಮತ್ತು ದೆಹಲಿ ಭಾಗದಲ್ಲಿ ಆ್ಯಕ್ಟಿವ್ ಇರುವಂಥದ್ದು ಅವ್ರ ಮೂಮೆಂಟು ನಮಗೆ ತಿಳಿದು ಬಂತು. ಆಮೇಲೆ ಇದೊಂದು UP ಬೇಸ್ಡ್ ಗ್ಯಾಂಗ್. ಸೊ ಇವರುಗಳು ಒಂದು ಒಳ್ಳೆ ಹೈ ಎಂಡ್ ಕಾರ್ಗಳೇನಿರುತ್ತೆ ಆ ಕಾರ್ಗಳಲ್ಲಿ ಮೂವ್ಮೆಂಟ್ ಮಾಡುವಂಥದ್ದು, ಅಕ್ರಾಸ್ ದಿ ಸದರ್ನ್ ಸ್ಟೇಟ್ಸ್ ಪರ್ಟಿಕ್ಯುಲರ್ಲಿ ಓಡಾಡೋವಂಥದ್ದು ಮಾಡಿ ಹೋಟ್ಲುಗಳಲ್ಲಿ ಉಳ್ಕೋತಾರೆ. ಆಮೇಲೆ ಎಲ್ಲ ಸ್ವಲ್ಪ ಪಾಶ್ ಇರೋವಂಥ ಏರಿಯಾದಲ್ಲಿ ಓಡಾಡಿಕೊಂಡು ಅಬ್ಸರ್ವ್ ಮಾಡಿಕೊಂಡು ರ್ಯಾಂಡಮ್ ಆಗಿ ಮನೆಗಳಿಗೆ ಕನ್ನ ಹಾಕುವಂಥದ್ದು ಇವರ ಪ್ರವೃತ್ತಿ. ಇವರ ಮೇಲೆ ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಮಧ್ಯಪ್ರದೇಶ ಮತ್ತು UP ಇಷ್ಟೂ ರಾಜ್ಯಗಳಲ್ಲಿ ಈಗ ನಮ್ಮ ವಶಕ್ಕೆ ಸಿಕ್ಕಿರುವಂಥ 3ರಲ್ಲಿ 2 ಆರೋಪಿಗಳ ಮೇಲೆ ಸುಮಾರು 20ಕ್ಕೂ ಹೆಚ್ಚು ಪ್ರಕರಣಗಳು ನಮಗೆ ಸದ್ಯಕ್ಕೆ ಮಾಹಿತಿ ಸಿಕ್ಕಿರುವಂಥದ್ದು ದಾಖಲಾಗಿದ್ದಾವೆ. ಸುಮಾರು 8-10 ವರ್ಷದಿಂದ ಈ ಅಫೆಂಡರ್ಸು ಆ್ಯಕ್ಟಿವ್ ಇದ್ದಾರೆ. ಇವ್ರುಗಳ ಮೇಲೆ ಕೇವಲ ಮನೆ ಕಳ್ಳತನ ಮಾಡಿರುವಂಥದ್ದಲ್ಲ, ಪೊಲೀಸರ ಮೇಲೆ ಹಲ್ಲೆ ಮಾಡಿರುವಂಥದ್ದು, ಆರ್ಮ್ಸ್ ಆ್ಯಕ್ಟು, ರಾಬರಿ ಪ್ರಕರಣಗಳು ಕೂಡ ದಾಖಲಾಗಿದೆ. ಇದರ ಹಿನ್ನೆಲೆಯಲ್ಲಿ ನಾವು ವಾಚ್ ಮಾಡುವಂಥ ಸಂದರ್ಭದಲ್ಲಿ ಶಿವಮೊಗ್ಗ ಭಾಗದಲ್ಲಿ ಈ ಸಸ್ಪೆಕ್ಟ್ಸ್ದು ಮೂವ್ಮೆಂಟ್ ಇರುವಂಥದ್ದು ನಮಗೆ ನಿನ್ನೆ ತಿಳಿದು ಬಂತು. ಇಮಿಡಿಯೇಟಾಗಿ ನಾವು ಶಿವಮೊಗ್ಗ ಜಿಲ್ಲೆಯವ್ರ ಜೊತೆ ಕೂಡ ಕೋಆರ್ಡಿನೇಟ್ ಮಾಡಿಕೊಂಡು ಆ ವಾಹನವನ್ನು ಮತ್ತು ಸಸ್ಪೆಕ್ಟೆಡ್ ನಂಬರ್ ಏನಿತ್ತು ಅದನ್ನು ಟ್ರ್ಯಾಕ್ ಮಾಡುವಂಥ ಸಂದರ್ಭದಲ್ಲಿ ಲೇಟ್ ನೈಟಲ್ಲಿ ಹುಬ್ಬಳ್ಳಿ ಔಟ್ಸ್ಕರ್ಟ್ಸಲ್ಲಿ ಬಂದಿರುವಂಥದ್ದು ಮಾಹಿತಿ ಬಂತು. ಹಂಗಾಗಿ ನಮ್ಮೆಲ್ಲ ಚೆಕ್ ಪೋಸ್ಟ್ನ ಅಲರ್ಟ್ ಮಾಡಿ ನಾಕಾಗಳಲ್ಲಿ ಚೆಕ್ ಮಾಡಿ ಟೈಮ್ ಆಫ್ ಮೂವ್ಮೆಂಟು ಮತ್ತು ಅವರೆಲ್ಲೆಲ್ಲಿ ಪಾಸಿಬಲಿ ಔಟ್ಸ್ಕರ್ಟ್ಸಲ್ಲಿ ಇರ್ಬೋದು ಅಂತ ನಾವು ಸರ್ಚ್ ಮಾಡೋಂಥ ಸಂದರ್ಭದಲ್ಲಿ ಹುಬ್ಬಳ್ಳಿ ಸಬರ್ಬನ್ ಲಿಮಿಟ್ಸಲ್ಲಿ ಒಂದು ಬೈಕ್ ರಾಬರಿ ನಿನ್ನೆ ಮಿಡ್ ನೈಟ್ ಆಗಿದೆ. ಆ ಬೈಕಲ್ಲಿ ಹೋಗ್ತಿದ್ದಂಥ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಏನಿದ್ದಾನೆ ದೇಶಪಾಂಡೆ ನಗರದ ಮಾರುತಿ ಅನ್ನುವಂಥ ವ್ಯಕ್ತಿ, ಅಲ್ಲಿ ಒಂದು ಹುಬ್ಬಳ್ಳಿ ಸಬರ್ಬನ್ ಲಿಮಿಟ್ಸಲ್ಲಿ ಒಂದು ಬೈಕ್ ರಾಬರಿ ಮಾಡಿದ್ದಾರೆ. ಅಂದರೆ ಬೈಕಿಗೆ ಅಡ್ಡ ಹಾಕ್ಬಿಟ್ಟು 3 ಜನ ಬೈಕನ್ನು ಮತ್ತು ಮೊಬೈಲು, ಅವನ ಹತ್ರ ಇದ್ದಿದ್ದ ಹಣ ಕಿತ್ಕೊಂಡು ಹೋಗಿರುವಂಥದ್ದು ನಮ್ಮ ಗಮನಕ್ಕೆ ಬಂತು. ಇಮಿಡಿಯೇಟಾಗಿ ನೈಟ್ ರೌಂಡ್ಸ್ ಇದ್ದಂಥ ಆಫೀಸರ್ಸು ಮತ್ತು ಚೆಕ್ ಪೋಸ್ಟ್ಗಳಲ್ಲಿ ನಾವು ಚೇಸ್ ಮಾಡಿದಂಥ ಸಂದರ್ಭದಲ್ಲಿ ದೇವರ ಗುಡಿಯಾಳ್ ಅನ್ನುವಂಥ ಒಂದು ಏರಿಯಾದಲ್ಲಿ ಒಂದು ಗಿಡಗಳ ಮಧ್ಯ, ಗಿಡದ್ದು ಅಲ್ಲಿ ಸ್ವಲ್ಪ ಪೊದೆ ಟೈಪ್ ಇದೆ, ಅದ್ರ ಮಧ್ಯ ಒಂದು ಕಾರ್ ಮತ್ತು ಒಂದು ಬೈಕ್ ಇರೋವಂಥದ್ರ ಮಾಹಿತಿ ನಮಗೆ ಬಂದು ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ಕಾರಲ್ಲಿದ್ದಂಥವನು ಏಕಾಏಕಿ ಅಲ್ಲಿ ನಮ್ಮ ಸಿಬ್ಬಂದಿ ಯಾರಿದ್ರು ಅವ್ರ ಮೇಲೆ ಹಾಯಿಸ್ಕೊಂಡು ಕಾರ್ನ ಓಡಿಸ್ಕೊಂಡು ಹೋಗಿದ್ದಾನೆ. ನಂತರ ಕಾರಿಂದ ಇಳಿದು ಕೆಳಗಡೆ ಇದ್ದಂಥ 3 ಜನರಲ್ಲಿ 2ರನ್ನ ನಾವು ಫೈರ್ ಮಾಡಿ ವಶಕ್ಕೆ ತೊಗೊಂಡಿದ್ದೀವಿ. ಅಂದರೆ ಅವ್ರು ನಮ್ಮ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಖಾರದ ಪುಡಿ ಹಚ್ಚಿಬಿಟ್ಟು ಮತ್ತು ವೆಪನ್ನಲ್ಲಿ ಹಲ್ಲೆ ಮಾಡಿಬಿಟ್ಟು ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಂದ ಪ್ರೋಸೆಸ್ ಸುಮಾರು 8 ರೌಂಡ್ಸು ಫೈರ್ ಮಾಡಿದ್ದಾರೆ ನಮ್ಮ 2 ಅಧಿಕಾರಿಗಳು, ಹುಬ್ಬಳ್ಳಿ ಸಬರ್ಬನ್ ಇನ್ಸ್ಪೆಕ್ಟ್ರು ಹೂಗಾರ್ ಅವರು ಮತ್ತು ಅದೇ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟ್ರು ದೇವೇಂದ್ರ ಅವರು. ಆ ಸಂದರ್ಭದಲ್ಲಿ ಒಟ್ಟು 2 ಆರೋಪಿಗಳು, ಇರ್ಷಾದ್ ಕುರೇಶಿ ಮತ್ತು ಅಕ್ಬರ್ ಕುರೇಶಿ ಅಂತ, ಇವರು ಮೂಲತಃ ಗಾಜಿಯಾಬಾದ್ ಮತ್ತು ಬುಲಂದ್ ಶಹರ್ ನಗರಕ್ಕೆ ಸೇರಿದಂಥವ್ರು, ಉತ್ತರ ಪ್ರದೇಶ ಮೂಲದವರು. ಸೊ ಆ 2ರನ್ನ ನಾವು ವಶಕ್ಕೆ ಮಿನಿಮಮ್ ಯೂಸ್ ಆಫ್ ಫೋರ್ಸ್ ಮಾಡಿ ತೊಗೊಂಡಿದ್ದೀವಿ. ನಂತರ ಇನ್ನೊಬ್ಬ ವ್ಯಕ್ತಿ ಯಾರಲ್ಲಿಂದ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ದ, ಅವನು ಕೂಡ ವಶಕ್ಕೆ ತೊಗೊಳೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ. ಮತ್ತು ಆ ಇನ್ನೊಬ್ಬ 3rd ಪರ್ಸನ್ ಏನಿದ್ದಾನೆ ಅವನ್ನ ಇಂಟ್ರಾಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಇವ್ರದ್ದು ಮೋಡಸ್ ಏನಂದರೆ ಕಾರಲ್ಲಿ ಬರುವಂಥದ್ದು ಡೇ ಟೈಮಲ್ಲಿದ್ದರೆ ಗಾಡಿಗಳು ಯಾವಾದರೂ ಬೇಕಾದಷ್ಟು ನಿಲ್ಲಿಸಿರ್ತಾರೆ, KSRTC ಬಸ್ ಸ್ಟ್ಯಾಂಡ್ ಅಥವಾ ರೈಲ್ವೆ ಸ್ಟೇಷನ್ ಅಂತ ಕಡೆ ಹೋಗ್ಬಿಟ್ಟು
ಅಥವಾ ಔಟ್ಸ್ಕಟ್ಸಲ್ಲಿ ಎಲ್ಲಾದರೂ ನಿಲ್ಲಿಸಿರುವಂಥ ಬೈಕ್ನ ಡೈರೆಕ್ಟ್ ಮಾಡ್ಕೊಂಡು ಬೈಕ್ ಯೂಸ್ ಮಾಡಿಕೊಂಡು ಸರ್ವೆ ಮಾಡ್ತಾರೆ. ನೈಟ್ ಟೈಮ್ಸ್ ಇದ್ದರೆ ಗಾಡಿಗಳು ಜನರಲಿ ಕಮ್ಮಿ ಸಂಖ್ಯೆಯಲ್ಲಿ ಇರೋದ್ರಿಂದ ಯಾವುದಾದ್ರು ಅಡ್ಡ ಹಾಕ್ಬಿಟ್ಟು ಔಟ್ಸ್ಕಟ್ಸಲ್ಲಿ ಇಟ್ಕೊಂಡು ಔಟ್ಸ್ಕಟ್ಸಲ್ಲಿ ಯಾವುದಾದ್ರು ಮನೆಗಳು ಅಥವಾ ಆ ಥರ ಇದ್ದರೆ ಟಾರ್ಗೆಟ್ ಮಾಡಿ HBT ಮಾಡೋವಂಥದ್ದು. ಆ HBT ಮಾಡೋಂಥ ಸಂದರ್ಭದಲ್ಲಿ ಏನಾದರೂ ರೆಸಿಸ್ಟೆನ್ಸ್ ಬಂತು ಅಂತಂದರೆ ಒಡೆದು ಮುಂದೆ ಹೋಗ್ಲಿಕ್ಕೆ ಅವ್ರೇನು ಹೆಸಿಟೇಟ್ ಮಾಡಲ್ಲ ಅನ್ನೋಂಥದ್ದು. ಮತ್ತು ಈ ಕಾರ್ದು ಮೂಮೆಂಟ್ ಸ್ಪೆಸಿಫಿಕ್ ಆಗಿ ಏನು ತಂದಿರ್ತಾರೆ, ಮೇಜರ್ ಚಂಕ್ ಆಫ್ ಅಕ್ಯೂಸ್ಡ್, ಇದರಲ್ಲಿ 4-5 ಜನದಲ್ಲಿ 3 ಜನ ಸಸ್ಪೆಕ್ಟೆಡ್ಲಿ ವಶಕ್ಕೆ ಹೋಗಿ ಸಿಕ್ಕಿರ್ಬೋದು ಅನ್ನೋದ್ರ ಹಿನ್ನೆಲೆಯಲ್ಲಿ ನಮಗೆ ಬಂದ ಮಾಹಿತಿ ಪ್ರಕಾರ ಇವರು ಆ ಗಾಡಿಯನ್ನು ಎಲ್ಲಾದರೂ ಔಟ್ಸ್ಕಟ್ಸ್ಗಳಲ್ಲಿ ಅಬಾಂಡನ್ ಮಾಡುವಂಥದ್ದು ಮತ್ತು ಗಾಡಿ ಡೀಟೇಲ್ಸ್ ಇಟ್ಕೊಂಡು ಆರೋಪಿಗಳಿಂದ ಬರ್ತಾರೆ ಅಂತಂದು ಗಾಡಿನ ಡಿಸ್ಟ್ರಾಯ್ ಮಾಡುವಂಥದ್ದು, ಇದೊಂದು ಮೋಡಸ್ ಇದೆ ಇರುವುದು ಅನ್ನೋಂಥದ್ದು ಈ ಥರ್ಡ್ ಅಕ್ಯೂಸ್ಡಿಂದ ನಮಗೆ ತಿಳಿದು ಬಂದಿದೆ. ಮೀನ್ ವೈಲ್ ನಮ್ಮ ರಾಯನಾಳ್ ಕ್ರಾಸಲ್ಲಿ, ರಾಯನಾಳ್ ಅಂಡರ್ ಪಾಸ್ ಪಕ್ಕದಲ್ಲಿ ಇವತ್ತು ಮಾರ್ನಿಂಗ್ ಅಟ್ ಅಬೌಟ್ ಒಂದು 6-6:30 ಸಮಯದಲ್ಲಿ ಒಂದು ಕಾರ್ಗೆ ಬೆಂಕಿ ಬಿದ್ದಿದೆ ಅಂತ ಮಾಹಿತಿ ಬಂತು. ಇಮಿಡಿಯೇಟಾಗಿ ನಮ್ಮ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಅದು ಕೂಡ ಬೆಲೆನೋ ವೆಹಿಕಲ್ ಅನ್ನುವಂಥದ್ದು ನಮಗೆ ಸದ್ಯಕ್ಕೆ ತಿಳಿದು ಬಂದಿದೆ. ಸೊ ಪಾಸಿಬಲಿ ಯಾರೊಬ್ಬ ಆರೋಪಿ ತಪ್ಪಿಸ್ಕೊಂಡು ಹೋದ ಅವನು ಕಾರ್ಗೆ ಬೆಂಕಿ ಹಾಕಿ ಹೋಗಿರುವಂಥ ಸಾಧ್ಯತೆ ಇದೆ, ಅದನ್ನು ಪರಿಶೀಲನೆ ಮಾಡ್ತೀವಿ. ಒಟ್ಟಾರೆಯಾಗಿ ಈ ಇಬ್ಬರು ಆರೋಪಿಗಳು ಏನಿದ್ದಾರೆ UP ಮೂಲದವರು, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಮಧ್ಯಪ್ರದೇಶ್ ಮತ್ತು ಉತ್ತರ ಪ್ರದೇಶದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಪ್ರಕರಣಗಳಿರುವಂಥ ಆರೋಪಿಗಳು. ಅವರು ಇಬ್ಬರನ್ನ ನಮ್ಮ ಅಧಿಕಾರಿಗಳು ವಶಕ್ಕೆ ತೊಗೊಳೋದ್ರಲ್ಲಿ ಮತ್ತು ಹೆಚ್ಚುವರಿಯಾಗಿ ಇನ್ನೊಬ್ಬ ಆರೋಪಿಯನ್ನು ವಶಕ್ಕೆ ತೊಗೊಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನೊಬ್ಬ ಆರೋಪಿ ಹೆಸರು ಇಂಟ್ರೋಗೇಷನ್ ಮಾಡ್ತಾ ಇದ್ದಾರೆ. ಥರ್ಡ್ ಅಕ್ಯೂಸ್ಡ್ ಶಂಶಾದ್ ಅಂತ, ಥರ್ಡ್ ಅಕ್ಯೂಸ್ಡ್ ಶಂಶಾದ್ ಅಂತ, ಇವನು ಕೂಡ UP ಮೂಲದವನು. ಇವನ ಮೇಲೆ ಯಾವ್ಯಾವ ಪ್ರಕರಣಗಳಿದ್ದಾವೆ ಅನ್ನೋಂಥದ್ದು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಹೌದು, ಅದು ಇದೇ ತಿಂಗಳು 1ನೇ ತಾರೀಕು ಆಗಿದ್ದು. ನಮ್ಮ ವಿಧಾನ ಪರಿಷತ್ ಸಭಾಪತಿಗಳು ಬಸವರಾಜ ಹೊರಟ್ಟಿ ಸಾಹೇಬ್ ಏನಿದ್ದಾರೆ, ಅವ್ರ ಮನೆ ಹಿಂದ್ಗಡೆ ತಾವುಗಳು ಕೂಡ ಮೋಸ್ಟ್ಲಿ ನೋಡಿರ್ತೀರಿ. ಆ ಅಪಾರ್ಟ್ಮೆಂಟಲ್ಲಿ ಪರ್ಟಿಕ್ಯುಲರ್ ಮನೆಯಲ್ಲಿ ಅಫೆನ್ಸ್ ಮಾಡಿದರೆ ಹಣ ಸಿಗುತ್ತೆ ಅನ್ನೋಂಥದ್ದು ಅದು ಯಾವ ರೀತಿ ಪತ್ತೆ ಮಾಡಿದ್ರೋ ಗೊತ್ತಿಲ್ಲ. ವಾಚ್ ಮಾಡ್ತಾ ಇರ್ತಾರೆ, ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಿರ್ತಾರೆ. ಹಂಗಾಗಿ ಸ್ವಲ್ಪ ನಾನು ಸಾರ್ವಜನಿಕರಲ್ಲಿ ಕೂಡ ಮನವಿ ಮಾಡುವಂಥದ್ದು, ಲೋಕಲ್ ಭಾಷೆಗಳನ್ನು ಮಾತಾಡ್ದಲೇ ಯಾರಾದರೂ ಹೊರಗಡೆಯವರು ಸ್ವಲ್ಪ ಸಸ್ಪಿಷಿಯಸ್ ಮೂವ್ಮೆಂಟ್ ಮಾಡ್ತಾ ಇದ್ದರೆ ಅದ್ರ ಬಗ್ಗೆ ಗಮನ ಹರಿಸಬೇಕು ಮತ್ತು ಇಮಿಡಿಯೇಟಾಗಿ ಸ್ವಲ್ಪ ಪೊಲೀಸರಿಗೆ ಮಾಹಿತಿ ಕೊಡಬೇಕು ಅಂತ ಮನವಿ ಮಾಡ್ತೀನಿ. ಥ್ಯಾಂಕ್ ಯು. ಈಗ ಅಲ್ಲಿ ಕಾರ್ ಏನು ಸಿಕ್ಕಿದೆ ಅದನ್ನು ಕನ್ಸರ್ನ್ಡ್ ಬೆಲೆನೋ ಅದು ಯಾವ ಒಂದು ಮಾಡೆಲ್ ಇದೆ ಮತ್ತು ಅದರದ್ದು ಗಾಡಿದು ಚಾಸಿ ನಂಬರ್ ಅದೆಲ್ಲ ಏನಿದೆ ಅದರದ್ದೆಲ್ಲ ಪರಿಶೀಲನೆ ಮಾಡಿಬಿಟ್ಟು ಈ ಅಫೆನ್ಸ್ದೇ ವೆಹಿಕಲ್ ಅಥವಾ ಬೇರೆ ವೆಹಿಕಲ್ ಅನ್ನೋಂಥದ್ದು ಕೂಡ ಪರಿಶೀಲನೆ ಮಾಡಲಾಗಿದೆ. ಇವ್ರ ಟೀಮಲ್ಲೇ ಸುಮಾರು ಒಂದು 15-20 ಜನಕ್ಕಿಂತ ಹೆಚ್ಚಿದೆ. ಸೊ 15-20 ಜನ ಇವ್ರದ್ದು ಫ್ಯಾಮಿಲಿ, ಆಮೇಲೆ ಇವ್ರದ್ದೇನು ಕಂಪ್ಲೀಟ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಫ್ರೆಂಡ್ ಸರ್ಕಲ್ ಇರುತ್ತೆ, ಎಲ್ಲ ಅಫೆಂಡರ್ಸೇ. ಸೊ ಯಾರ್ಯಾರು ಸಿಗ್ತಾರೆ, ಅವೈಲಬಲ್ ಇರ್ತಾರೆ, ಅವರೊಂದು ಲೂಸ್ ನೆಟ್ವರ್ಕ್ ಆಫ್ ಗ್ಯಾಂಗ್ ಮಾಡ್ಕೊಂಡ್ಬಿಟ್ಟು ಅಫೆನ್ಸ್ಗೆ ಬರೋವಂಥದ್ದು, ಇನ್ವಾಲ್ವ್ ಆಗೋವಂಥದ್ದು ಮಾಡಿದ್ದಾರೆ. ಇವ್ರದ್ದು ಮೂಮೆಂಟು ನಮ್ಮಲ್ಲಿ 1ನೇ ತಾರೀಕು ಅಫೆನ್ಸ್ ಆದಮೇಲೆ ಮಹಾರಾಷ್ಟ್ರ ಮೂಲದಿಂದ ಮತ್ತು ವಾಪಸ್ ಆ ಕಡೆ UP ಕಡೆ ಹೋಗಿದ್ದಾರೆ. ಆಮೇಲೆ ನಂತರ ಅಲ್ಲಿಂದ ಮತ್ತೆ ಮೂಮೆಂಟ್ಸ್ ಸ್ಟಾರ್ಟ್ ಮಾಡಿ ಮಹಾರಾಷ್ಟ್ರ ಮತ್ತು ಗೋವಾ ಕಡೆಯಿಂದ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಗೆ ಎಂಟ್ರಿ ಆಗಿದ್ದಾರೆ ಅನ್ನುವಂಥದ್ದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೇನ್ ಯಾವ ಸಿಟಿಗಳನ್ನ ಇವರಿಗೆ ಎಂಟ್ರಿ ಮಾಡೋಕ್ಕಾಗಿಲ್ಲ. ಅವರ ಥರ್ಡ್ ಆರೋಪಿ ಹೇಳೋದ್ರ ಪ್ರಕಾರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಔಟ್ಸ್ಕಟ್ಸಲ್ಲೇ ಬಂದಿದ್ದಾರೆ, ಯಾಕೆಂದರೆ ಎಲ್ಲ ಕಡೆ ಚೆಕ್ ಪೋಸ್ಟ್ ಹಾಕಿದ್ರು ಅನ್ನುವಂಥ ಒಂದು ವಿಷಯ ಅವ್ರು ಹೇಳ್ತಾರೆ. ಅದೇ ರೀತಿ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಅವರು ನಿನ್ನೆ ಬೆಳಗ್ಗೆಯಿಂದನೂ ಸರ್ವೆ ಮಾಡಿದ್ದಾರೆ. ಸರ್ವೆ ಮಾಡೋಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಚೆಕ್ ಪೋಸ್ಟ್ಗಳಿದ್ವು ಅನ್ನುವಂಥದ್ದು ಮತ್ತು ಗಾಡಿ ಅದನ್ನೆಲ್ಲ ಚೆಕ್ ಮಾಡ್ತಾಯಿದ್ರು ಅನ್ನುವಂಥದ್ದು. ಹಂಗಾಗಿ ಅಲ್ಲೂ ಸಿಟಿ ಒಳಗಡೆ ಮೇನ್ ಎಂಟ್ರಿ ಮಾಡ್ಲಿಕ್ಕೆ ಆಗಿಲ್ಲ ಅವರಿಗೆ. ಹಂಗಾಗಿ ಅಲ್ಲೂ ಏನು ಮಾಡ್ಲಿಕ್ಕಾಗಿಲ್ಲ ಅಂತ ಸ್ವಲ್ಪ ಬೇರೆ ಬೇರೆ ಶಾರ್ಟರ್ ರೂಟ್ಸಲ್ಲಿ ಎಲ್ಲಿ ಮೇನ್ ರೋಡ್ಗಳು ಚೆಕ್ ಪೋಸ್ಟ್ ಇರಲ್ಲ ಆ ಕಡೆ ಮಾಡ್ಕೊಂಡು ಹುಬ್ಳಿ ಕಡೆ ಬಂದಿದ್ರು ಅನ್ನುವಂಥದ್ದು. ಹುಬ್ಳಿಲೂ ಕೂಡ ಸುಮಾರು ಒಂದು 2 hours ಸರ್ವೆ ಮಾಡಿದ್ದಾರೆ ಇನಿಷಿಯಲಿ. ಅಲ್ಲೂ ಏನೂ ಅಷ್ಟು ಸಕ್ಸಸ್ಫುಲ್ ಆಗಿಲ್ಲ. ನಂತರ ಒಂದು ಕಾರ್ಗಳಲ್ಲಾದರೆ ಅನುಮಾನ ಬರುತ್ತೆ, ಬೈಕ್ಗಳಲ್ಲಾದರೆ ಕಟ್ ರೂಟ್ಗಳಲ್ಲಿ ಹೋಗ್ಬೋದು ಅಂತಂದು ಒಂದು ಬೈಕ್ ಅಡ್ಡ ಹಾಕ್ಬಿಟ್ಟು ಒಂದು ರಾಬ್ರಿ ಮಾಡೋಂಥ ಪ್ರಯತ್ನ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.